ನಮಸ್ಕಾರ. ಇವತ್ತು ಒಂದು ಎಂಡೋಸ್ಕೋಪಿ ಪರೀಕ್ಷೆ ಒಂದು ಪೇಷಂಟ್ಗೆ ಮಾಡಿದ್ವಿ. ಯಂಗ್ ಪೇಷಂಟು, ಒಂದು 37 ವರ್ಷ ಅಷ್ಟೇ. ಈ ಪೇಷಂಟು ಪದೇ ಪದೇ ಹೊಟ್ಟೆ ನೋವು, ಜಠರದಲ್ಲಿ ಒಂಥರ ಜಠರ ಇರೋವಂಥ ಕಡೆ ನನಗೆ ಸ್ವಲ್ಪ ತೊಂದರೆ ಇದೆ, ಏನೋ ಒಂಥರ ಹಸಿವಾಗ್ತಾ ಇಲ್ಲ ಸರಿಯಾಗಿ, ಸ್ವಲ್ಪ ತೂಕನೂ ಕಡಿಮೆ ಆಗಿದೆ, ಒಂದು 4 ತಿಂಗಳಿಂದ ಅದು ಇದು ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಅಲ್ಲಿ ಇಲ್ಲಿ ಇಂಜೆಕ್ಷನ್ಸ್ ಹಾಕ್ಸ್ಕೊಂಡು ಬೇರೆ ಇನ್ನೊಂದು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡಿದ್ರು. ಅಲ್ಲಿ ಎಂಡೋಸ್ಕೋಪಿ ಪರೀಕ್ಷೆನ ಮಾಡಿದ್ದಾರೆ. ಅಲ್ಲಿ ನಿಮಗೆ ಏನು ಮೇಜರ್ ತೊಂದರೆ ಏನೂ ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸಿದ್ರು. ಸೊ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇರೋದ್ರಿಂದ ಯಾರೋ ಅವರು ಫ್ರೆಂಡ್ಸು ಸಜೆಸ್ಟ್ ಮಾಡಿ ಈ ಥರ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟ್ರಿಗೆ ಹೋಗಿ ಅಂತ ಇಲ್ಲಿ ಬಂದರು. ಸೊ ಎಂಡೋಸ್ಕೋಪಿ ಒಂದು ಸಾರಿ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಟೈಮು ನಾವು ಅದನ್ನು ಅಸ್ಯೂಮ್ ಮಾಡಿಕೊಂಡು ಸುಮ್ಮನೆ ಇರಲಿಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಂದು ಫೈಂಡಿಂಗ್ಸು ಮಿಸ್ ಆಗುತ್ತೆ, ಕೆಲವೊಂದು ಟೈಮು ಏನೋ ಒಂದು ಮಿಸ್ ಆಗಿರುತ್ತೆ. ಸೊ ಅದು ಒಂದು ಪ್ರಾಪರಾಗಿ ಡೀಟೇಲಾಗಿ ಎಕ್ಸಾಮಿನೇಷನ್ ಆಗಿದೆಯಾ ಅಂತ ನೋಡೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ಪೇಷಂಟ್ಗೆ ನಾವು ಇನ್ನೊಂದು ಸಾರಿ ಅವ್ರನ್ನ ಕನ್ವಿನ್ಸ್ ಮಾಡಿ ಎಂಡೋಸ್ಕೋಪಿ ಅಂತ ಮಾಡಿದ್ವಿ. ಆ ಎಂಡೋಸ್ಕೋಪಿ ಪಿಕ್ಚರ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಈ ಜಠರ, ಈ ವೈಟ್ ಕಲರ್ ಇದೆಲ್ಲ ಇದೆಯಲ್ಲ, ಇದು ಅಲ್ಸರ್ ಕ್ರೇಟರ್ ಅಂತೀವಿ. ಒಂದು ಗ್ಯಾಸ್ಟ್ರಿಕ್ ಅಲ್ಸರ್. ಸೊ ದೊಡ್ಡದಾಗಿ ಹೊಟ್ಟೆಯಲ್ಲಿ ಜಠರದಲ್ಲಿ ಹುಣ್ಣಾಗಿದೆ, ಈ ಎಡ್ಜಸ್ ಇದೆಲ್ಲ. ಸೊ ಅಲ್ಸರ್ನ ಒಂದು ಎಡ್ಜಸ್ಸು ಇದು ನಾರ್ಮಲ್ ಆಗಿ ಸ್ಮೂತ್ ಆಗಿರುತ್ತೆ, ಸಿಂಪಲ್ ಪೆಪ್ಟಿಕ್ ಅಲ್ಸರ್. ಆದರೆ ಈ ಥರ ರಫ್ ಆಗಿ ಇಷ್ಟು ದೊಡ್ಡದಾಗಿ ಎಲ್ಲ ಇದ್ದಾಗ ಈ ಅಲ್ಸರು ನಮಗೆ ಸಂಶಯ ಬರುತ್ತೆ, ಇದು ಪೆಪ್ಟಿಕ್ ಅಲ್ಸರ್ ಏನಾ ಅಂದರೆ ನಾರ್ಮಲ್ ಆಗಿ ಸಾಧಾರಣವಾಗಿ ನಾವು ನೋಡೋ ಅಂಥ ಅಲ್ಸರ್ಸ್ನ ಪೆಪ್ಟಿಕ್ ಅಲ್ಸರ್ ಅನ್ಸಂತೀವಿ. ಸೊ ಈ ಥರದ್ದು ಅಲ್ಸರು ಸ್ವಲ್ಪ ಈ ಥರ ಫೀಚರ್ಸ್ ಎಲ್ಲ ಇದ್ದಾಗ ಇದು ಕ್ಯಾನ್ಸರ್ ಸಂಭವ ಇರುತ್ತೆ, ಗ್ಯಾಸ್ಟ್ರಿಕ್ ಕ್ಯಾನ್ಸರು ಒಂದು ಹೈ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಬಯಾಪ್ಸಿಸ್ ತೊಗೊಂಡಿದ್ದೀವಿ, ಆ ರಿಸಲ್ಟ್ಸ್ನ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಮೆಸೇಜು ಕೊಡೋ ಉದ್ದೇಶ ನಾನು ಏನಂದರೆ, ಪದೇ ಪದೇ ಹೊಟ್ಟೆ ನೋವು, ತೂಕ ಕಡಿಮೆ ಆಗ್ತಾ ಇದೆ ಅಂತ ಇದ್ದಾಗ ನಾನು ಏನೋ ವಯಸ್ಸು ಕಡಿಮೆ ಇದೆ ಅಂತೇಳಿ ಬರೀ ಗ್ಯಾಸ್ಟ್ರಿಕ್ ಮಾತ್ರೆ, ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಅಲ್ಲಿ ಇಲ್ಲಿ ತೊಗೊಂಡು ಅದನ್ನು ನಿರ್ಲಕ್ಷಣೆ ಮಾಡಬಾರ್ದು. ಯಾಕಂದರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದು ಅದು ಬಂದರೆ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸು ತುಂಬ ಕಡಿಮೆ ಇರುತ್ತೆ, ಅದು ಒಂದು ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ. ಧನ್ಯವಾದ.